ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್ ಕಾರ್ ಟಿ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಸಾಕಷ್ಟು ಗೊಂದಲ ಇರೋದೇನಂದ್ರೆ ಅಭ್ಯರ್ಥಿಗಳಿಗೆ ಅಲ್ಲಿ ಯಾರು ಕ್ಲಿಯರ್ ಆಗುತ್ತೆ, ಲೈಕ್ ಇಲ್ಲಿ ಆಲ್ರೆಡಿ ಕೀ ಆನ್ಸರ್ ನೋಡ್ಕೊಂಡಿರ್ತಾರೆ ಅನ್ಕೋತೀನಿ. ಆ ಕೀ ಆನ್ಸರ್ ನೋಡ್ಕೊಂಡು ಯಾರು ಕ್ಲಿಯರ್ ಆಗುತ್ತೆ ಅವ್ರಿಗೆ ಏನೂ ಗೊಂದಲ ಇಲ್ಲ, ಅಂದು ಕ್ಲಿಯರ್ ಆಗ್ಬಿಡುತ್ತೆ ಅಂತ ಖುಷಿಲಿ ಇರ್ತಾರೆ. ಇನ್ನ ಯಾರ್ದು ಕ್ಲಿಯರ್ ಆಗಲ್ಲ ಅವ್ರಿಗೂ ಕೂಡ ಗೊಂದಲ ಇಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಕೊಳ್ತಾರೆ. ಬಟ್ ಇಲ್ಲಿ ಯಾರಿಗೆ ಗೊಂದಲ ಆಗ್ತಾ ಇರೋದು ಅಂದ್ರೆ ಬಾರ್ಡರ್ ಇರೋ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಿದೆ. ಅಭ್ಯರ್ಥಿಗಳಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಒ.ಬಿ.ಸಿ ಅವರಿಗೆ 90 ಇರುತ್ತೆ, ಅವರಿಗೆ 89 ಬಂದಿರುತ್ತೆ. ಇಲ್ಲಿ ಅವರಿಗೆ SC ST ಕ್ಯಾಟಗರಿ ಅವರಿಗೆ 82.5 ಇರುತ್ತೆ, ನಿಮ್ದು 82 ಅಥವಾ 81 ಬಂದಿರುತ್ತೆ. ಇಂಥ ವಿದ್ಯಾರ್ಥಿಗಳಿಗೆ ಡೌಟ್ ಕೂಡ ಇರುತ್ತೆ. ಕ್ಲಿಯರ್ ಮಾಡೋದಕ್ಕೆ ರಿಯಲ್ ಎಷ್ಟು ಮಾರ್ಕ್ಸ್ ಇರೋದು, ನಿಯಮ ಏನು, ರೂಲ್ಸ್ ಏನು ಅಂತ ಹೇಳಿ ಅದನ್ನ ಕ್ಲಾರಿಫೈ ಮಾಡ್ತೀನಿ. ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತಾ ಇಲ್ವಾ ಅಂತ. ನಮಗೆ ಇಂದು ಲಾಸ್ಟ್ ಡೇಟ್ ಇದೆ ಅಬ್ಜೆಕ್ಷನ್ ಸಲ್ಲಿಸೋದಕ್ಕೆ. ಇಚ್ಛೆ ಪಟ್ಟರೆ ನೀವು ಸಲ್ಲಿಸಬಹುದು. ನಂತರ ನಿಮಗೆ ಅಫಿಷಿಯಲ್ ಆಗಿ ನಿಮಗೆ ಫೈನಲ್ ಇದು ಬಂದ ನಂತರ, ಫೈನಲ್ ಕೀ ಆನ್ಸರ್ ಬಂದ ನಂತರ ಅಲ್ಲಿ ನಿಮಗೆ ನಿಖರವಾದ ಮಾಹಿತಿ ಗೊತ್ತಾಗುತ್ತೆ, ಗ್ರೇಸ್ ಅಂಕ ಇದೆಯಾ ಇಲ್ವಾ ಅಂತ. ಇಲ್ಲಿ ನೋಡೋದಾದ್ರೆ ಆಸ್ ಪರ್ ನಿಯಮ, ಆಸ್ ಪರ್ ರೂಲ್ಸ್ ನಾವು ಹೇಳಿದೀವಿ ಆಲ್ರೆಡಿ ನಿಮಗೆ. ಟು ಎ, 2B, 3A, 3B OBC ಅವರು ಇಲ್ಲಿ 60%, ಮಿನಿಮಮ್ 60% ತೆಗಿಬೇಕು. ಅಂದರೆ ನೀವು 150ಕ್ಕೆ ಪೇಪರ್ 1 ಪೇಪರ್ 2 ಆಗಿರಲಿ, 150ಕ್ಕೆ ಮಿನಿಮಮ್ 90 ಕಡ್ಡಾಯವಾಗಿ ತೆಗಿಬೇಕು. 90 ತೆಗೆದ್ರು ನಿಮ್ಮನ್ನ ಪಾಸ್ ಅಂತೇಳಿ ಕನ್ಸಿಡರ್ ಕೂಡ ಮಾಡ್ತಾರೆ. ಲೈಕ್ 90 ತೆಗಿಬೇಕು, 90 ನಿಮ್ಮನ್ನ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಇಲ್ಲಿ SC ST ಕ್ಯಾಟಗರಿ 1 ಅಂಡ್ PWD ಅಂಡ್ ಅದರ್ ಕ್ಯಾಂಡಿಡೇಟ್ಸ್ ಅವರು ಕೂಡ ಇಲ್ಲಿ ನಿಮಗೆ ಕರೆಕ್ಟ್ ಆಗಿ 55%, 100ಕ್ಕೆ 55% ತೆಗಿಬೇಕು. ಅಂದ್ರೆ ನೀವು 150ಕ್ಕೆ ಬರೆದ್ರೆ ನೀವು 82.5 ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. 82.5 ಕಡ್ಡಾಯವಾಗಿ ತೆಗಿಬೇಕಾಗುತ್ತೆ. ಸಾಕಷ್ಟು ಅಭ್ಯರ್ಥಿಗಳಿಗೆ 82 ತೆಗೆದ್ರು ಕೂಡ ಲಾಸ್ಟ್ ಟೈಮ್ ಕೊಟ್ಟಿದ್ದಾರೆ, ನಿಮ್ಗೂ ಆ ರೀತಿ ಕೊಡ್ತಾರೆ. ನಿಮ್ಗೆ 82 ತೆಗೆದ್ರು ನಿಮಗೆ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಇಲ್ಲೂ ಕೂಡ ಸೇಮ್ OBC ವಿದ್ಯಾರ್ಥಿಗಳಿಗೆ 90 ಇರುತ್ತೆ, ಅವರು ಕೂಡ 88, 88.5, 88 ಆ ರೀತಿ ಬಂದ್ರೆ ಅವರು ಕೂಡ ಸಾಧ್ಯತೆ ಕೂಡ ಇರ್ತವೆ ಕೊಡೋದು. ಬಿಕಾಸ್ ಯಾಕೆಂದ್ರೆ ಎಲ್ಲ ಕೂಡ ಬಾರ್ಡರ್ ಇರ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಜಸ್ಟ್ ಪಾಯಿಂಟ್ ಅಲ್ಲೇ ಅವ್ರನ್ನ ತೆಗೆಯೋ ಅವಶ್ಯಕತೆ ಇಲ್ಲ. ಪ್ಲಸ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಏನೋ ಸಿಕ್ಕಿದ್ರೆ, ಲೈಕ್ ಈ ರೀತಿ ನಿಮಗೆ ಅಬ್ಜೆಕ್ಷನ್ ಸಲ್ಲಿಸಿ ಯಾವ್ದಾದ್ರು ರಾಂಗ್ ಕ್ವಶನ್ಸ್ ಇದೆ ಅಂತ ಗೊತ್ತಾದ್ರೆ ನಿಮ್ಗೆ ಖಂಡಿತ ಆರಾಮಾಗಿ ನೀವು ಬಾರ್ಡರ್ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಆರಾಮಾಗಿ ಪಾಸ್ ಆಗ್ತೀರಾ. 82 ನಿಮಗೆ ಇಲ್ಲಿ 89 ಪಾಯಿಂಟ್ ಚಿಲ್ಲರೆ ಹೋದ್ರೆ ನಿಮಗೆ ಈಸಿಯಾಗಿ ನೀವು ಇದನ್ನ ಕನ್ಸಿಡರ್ ಮಾಡೋದು. ಅಟ್ಲೀಸ್ಟ್ ನಿಮಗೆ 2-3 ಆಬ್ಜೆಕ್ಷನ್ ಸಲ್ಲಿಸಿ 2-3 ರಾಂಗ್ ಆನ್ಸರ್ಸ್ ಅಂತ ಹೇಳಿ 2-3 ಪ್ರೂವ್ ಆಗಿ ನಿಮಗೆ ಏನಾದ್ರು ಅಪ್ಡೇಟ್ ಆದ್ರೆ ನೀವು ಆರಾಮಾಗಿ 1 ಅಂಕ ಕಡಿಮೆ ಇದ್ರೂ ಕೂಡ ನೀವು ಆರಾಮಾಗಿ ಉತ್ತೀರ್ಣರಾಗಬಹುದು, ಪಾಸ್ ಆಗ್ಬೋದು. ಬಿಕಾಸ್ ಏಕೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ, ಔಟ್ ಆಫ್ 150 ಕನ್ಸಿಡರ್ ಕೂಡ ಮಾಡ್ತಾರೆ. ಔಟ್ ಆಫ್ 150 ಶೇಕಡ 60% OBC ಕ್ಯಾಟಗರಿ, OBC 2A 2B 3 ಅವರು ಇರಬೇಕು. ಔಟ್ ಆಫ್ 150 55% ಇರಬೇಕು ಕ್ಯಾಟಗರಿ 1 ಟು SC ST ಅವರಿಗೆ. ಅದು ಗ್ಯಾಪ್ ನೋಡ್ಕೊಳ್ಳಿ, ಅದೇ ಕ್ರೈಟೀರಿಯಾ ಆಗಿರುತ್ತೆ. ಇಲ್ಲಿ 150ಕ್ಕಿದ್ರೆ ನೀವು 90 ತೆಗಿಬೇಕು, ಅಲ್ಲಿ 82.5 ತೆಗಿಬೇಕು. ಇನ್ ಕೇಸ್ 150 ಇದ್ದು ನಿಮಗೆ 2-3 ಇದಾಗಿ ಲೈಕ್ ರೇಸ್ ಅಂಕ ಆಗಿ ಅಬ್ಜೆಕ್ಷನ್ ಫುಲ್ ಆಗಿ ನಿಮಗೆ 148 147 ಆದ್ರೆ ನಿಮಗೆ ಇಲ್ಲಿ ಆರಾಮಾಗಿ ನೀವು 1 ಅಂಕ, ಲೈಕ್ ನಿಮ್ಗೆ 82.5 ಇದ್ದವನು 81.5 ಅಥವಾ 81 ತೆಗೆದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡೋ ಸಾಧ್ಯತೆ ಕೂಡ ಇದೆ. ಇಲ್ಲೂ ಅಷ್ಟೇ 90 ತೆಗಿಬೇಕು, ಅದನ್ನು 89 ತೆಗೆದ್ರೆ ಕನ್ಸಿಡರ್ ಕೂಡ ಮಾಡೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ಯಾಕಂದ್ರೆ ಅಲ್ಲಿ ಸ್ಕೋರ್ ಬಂದ್ಬಿಟ್ಟು ಔಟ್ ಆಫ್ 150 ಇದ್ದು ಇನ್ನೂ ಕೂಡ ಲೋ ಆಗುತ್ತೆ, 148 147 ಆಗುತ್ತೆ. ಆಗ ನಿಮಗೆ ಪಾಸ್ ಅಂತ ಕನ್ಸಿಡರ್ ಕೂಡ ಮಾಡ್ತಾರೆ. ಈ ರೀತಿ ಕ್ರೈಟೀರಿಯಾ ಕೂಡ ಆಗುತ್ತೆ. ಆಕ್ಷೇಪಣೆ ಸಲ್ಲಿಸಿದ್ರೆ ಸಲ್ಲಿಸಬಹುದು, ಆಕ್ಷೇಪಣೆ ಸಲ್ಲಿಸಿರೋದನ್ನ ಅವರು ವೆರಿಫೈ ಮಾಡಿ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ತಜ್ಞರು ಇರ್ತಾರಂತೆ, ತಜ್ಞರು ಅಂದ್ರೆ ಶಿಕ್ಷಣ ತಜ್ಞರು, ಅವರು ನೋಡಿ ಪರಿಷ್ಕರಣೆ ಮಾಡ್ತಾರೆ. ಇನ್ ಕೇಸ್ ನಿಮಗೆ ನಂತರ ಅವರು ಘೋಷಣೆ ಕೂಡ ಮಾಡ್ತಾರೆ. ಅದೇ ಅವರಿಗೆ ಅಂತಿಮ ಆಗಿರುತ್ತೆ, ಲೈಕ್ ನಿಮಗೆ ಅವರೇ ಘೋಷಣೆ ಮಾಡೋದು ಅಂತಿಮ ಆಗಿರುತ್ತೆ. ಲೈಕ್ ನೀವು ಆರಾಮಾಗಿ TT ಸರ್ಟಿಫಿಕೇಟ್ನ ಅಲ್ಲೇ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಅಫಿಷಿಯಲ್ ವೆಬ್ಸೈಟೇ ಕೂಡ ಇದೆ TET ಅದು, ನಿಮ್ಗೆ ಗೊತ್ತಿರೋ ಹಾಗೆ ಅಲ್ಲೇ ನಿಮಗೆ ಸಿಗುತ್ತೆ. ಲೈಕ್ ನೀವು ನೋಡಬಹುದು, ಅವೈಲೇಬಲ್ ಕೂಡ ಇರುತ್ತೆ. ಅಲ್ಲ ನೀವು ಸರ್ಟಿಫಿಕೇಟ್ನ ಈಸಿಯಾಗಿ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಯಾರೆಲ್ಲ ಅಭ್ಯರ್ಥಿಗಳು ಕೂಡ ಇದ್ದೀರಾ, ಕಷ್ಟಪಟ್ಟು ಓದಿರ್ತೀರಾ ಅಂತವರಿಗೆ ಈ ಅಪ್ಡೇಟು. ಲೈಕ್ ನಮ್ಮ ಚಾನಲ್ನ ಫಾಲೋ ಮಾಡಿ, ನಮಗೆ ಅಪ್ಡೇಟ್ನ ಕೊಡ್ತೀವಿ. ಕೀ ಆನ್ಸರ್ಸ್ನ ನಿಮಗೆ ನೆಕ್ಸ್ಟ್ ವೀಕ್ ಅಥವಾ ಈ ವೀಕ್ ಒಳಗಡೆ, ಈ ವೀಕ್ ಇನ್ನೇನು ಮುಗಿತಾಗ ನೆಕ್ಸ್ಟ್ ವೀಕ್ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡ್ಬೋದು. ಆಕ್ಷೇಪಣೆ ಎಲ್ಲ ಸಲ್ಲಿಸಿ ಇಲ್ಲ ಕ್ಲಿಯರ್ ಆದರೆ ನಿಮಗೆ ಅಂತಿಮವಾಗಿ ಫೈನಲ್ ಕೀ ಆನ್ಸರ್ಸ್ನ ಕೊಡ್ತಾರೆ. ಆಗ ನೀವು ನೋಡ್ಕೋಬಹುದು, ನಿಮಗೆ ಐಡಿಯಾ ಬರುತ್ತೆ. ಆಯ್ತಾ, ನಂತರ ರಿಸಲ್ಟ್ ಸ್ವಲ್ಪ ಡಿಲೇ ಆಗುತ್ತೆ. ರಿಸಲ್ಟ್ ಬಂದ ನಂತರ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ತೀರಾ. ಇದರಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಕೂಡ ಇರುತ್ತೆ. ಇದಕ್ಕೆ ಗೌರ್ಮೆಂಟ್ ಏಡೆಡ್ ಕ್ಲಾಸ್ಗಳಿಗೆ, ಪ್ರೈವೇಟ್ ಟೀಚಿಂಗ್ ಹೋಗೋದು, ಗೌರ್ಮೆಂಟ್ ಎಕ್ಸಾಮ್ಸ್ನ ಬರೆಯೋದಕ್ಕೆ ಎಲ್ಲ ಕೂಡ ನಿಮಗೆ ಬೆನಿಫಿಟ್ಸ್ ಕೂಡ ಇರುತ್ತೆ. ನೀವು ನಾರ್ಮಲ್ ಟೀಚರ್ಗಿಂತ ನೀವು TET ಟೀಚರ್ ಆದರೆ ನಿಮಗೆ ಹೆಚ್ಚು ಸ್ಯಾಲರಿ ಕೂಡ ಸಿಗುತ್ತೆ. ಎಲ್ಲ ನಿಮಗೆ ಬೆನಿಫಿಟ್ಸ್ ಗೊತ್ತಿರುತ್ತೆ ಅನ್ಕೋತೀನಿ. ಅದ್ರ ಬಗ್ಗೆ ಕೂಡ ವಿಡಿಯೋ ಕೂಡ ಮಾಡಿದ್ದೀನಿ, ಹೋಗಿಲ್ಲ ಅಂದರೆ ನೋಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.